ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾರಾ, ಇದೇನವೇ ಒಬ್ಳೆ ಕುತ್ಕೊಂಡು ತರಕಾರಿ ಹಚ್ತಿದ್ಯಾ? ಎಲ್ಲಿ ಮನೆಯಾಗ ಯಾರು ಕಾಣ್ತಾನೆ ಇಲ್ಲ. ಅವೇ ನೀನು ಒಬ್ಳೆ ಕೂತ್ಕೊಂಡು ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದೆ? ನಾನು ತರಕಾರಿ ಹಚ್ಕೋತೀನಿ. ನಿಂಗೆ ನಾನು ಯೋಡ್ಕಿತ ಹೇಳೋದ? ನನ್ನ ಕೆಲಸನ ನಾನೇ ಮಾಡ್ಕೊತೀನಿ. ನಿನ್ಗೇನಾದ್ರು ಬೇರೆ ಕೆಲಸ ಇದ್ರೆ ಎದ್ದೋಗಿ ನೋಡು. ಇದೇನವೇ ಏನೋ ಪಿರುತಿಯಿಂದ ಮಾತಾಡ್ಸಕ್ ಬಂದ್ರ ಒಳ್ಳೆ ಹಾವು ಬೂಸ್ಕೊಟ್ಟಂಗೆ ಬೂಸ್ಕೊಡ್ತಿದ್ಯಾ? ನಿನ್ನ ಅಪ್ಪ ಏನತ್ರನು ಸುಮ್ಮನ ಹತ್ರನು ಯೋನ್ ಹೇಳಿದ್ಯಾ? ನಾನೇನು ಹೇಳಿವ್ನಿ? ಯೋನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ಬೇಡ. ಇದೊಳ್ಳೆ ಸರಾಯ್ತಲ್ಲ, ದಿಟ್ವಾಲು ಕಣವೇ, ನಾನೇನು ಹೇಳಿಲ್ಲ. ನೀನ್ ಯೋನು ಹೇಳ್ದಲೆ ಅವ್ರಿಬ್ರು ನಂತವ ಬಂದು ನಿನ್ ಪರವಾಗಿ ಒಕ್ಕಳ ತೋರಿಸ್ತಿದ್ರಾ? ಬಾವಂಗೆ ನಾನು ನಿನ್ನ ಪಿರುತಿ ಮಾಡ್ತಿರೋ ಇಸ್ಯಾಗ ಗೊತ್ತು, ಅದಕ್ಕೆ ಮಾತಾಡ್ತಾನೆ. ಸತ್ಯವಾಗ್ಲು ನಾನು ಸುಮಂತ ಏನು ಮಾತಾಡಿಲ್ಲ ಕಣಬಿ. ಆದ್ರೂ ಅದ್ರ ತಪ್ಪ ಏನೈತೆ ಹೇಳು? ನಂದು ಪ್ರಾಮಾಣಿಕ ಪ್ರೀತಿ, ಅದ್ ಗೆಲ್ಬೇಕು ಅಂತ ಎಲ್ರಿಗೂ ಆಸೆ. ನೀನೇ ಕಾಳಿ, ದಯವಿಟ್ಟು ಅರ್ಥ ಮಾಡ್ಕೊ. ನನ್ ಜೀವನದಾಗೆ ಇನ್ನೊಂದ್ಕಿಂತ ಯಾರ್ ಬೇಕು ಪಿರಿದು ಅನ್ನೋದು ಹುಟ್ಟಕ್ಕಿಲ್ಲ. ಅದ್ನ ಮನ್ಸ್ನಾಗೆ ಸಮಾಧಿ ಮಾಡಿ ಭಸ್ಮನ ನೀರಿಗೆ ಬಿಟ್ಟು ಸಾನೆ ದೂರ ಬಂದ್ಬಿಟ್ಟಿವ್ನೆ. ನಾನ್ ನಿನ್ ಒಳ್ಳೇದು ಕೇಳ್ತೀವ್ನಿ, ನೀನ್ ಸಂದಾಗಿರ್ಬೇಕು. ಅಕ್ಕಿ ಪಿರುತಿ ಗಿರುತಿ ಅನ್ನೋದನ್ನೆಲ್ಲ ಬಿಟ್ಬಿಡು. ಬೇರೆ ಯಾರಾದ್ರೂ ಅರ್ಥ ಮಾಡ್ಕೊಳ್ಳೋ ಹುಡ್ಗಿನ ನಿನ್ ಮದ್ವೆ ಆಗು, ನಿನ್ ಜೀವನನು ಸಂದಾಗಿರ್ತದೆ. ಸಾಕು ಸಾನಾ, ಇದನ್ನ ಇಲ್ಲಿಗೆ ನಿಲ್ಸು. ಸಾನಾ, ನೀ ನನ್ನ ಪಿರುತಿ ಮಾಡಕ್ಕಿಲ್ಲ ಅಂತ ಉಗಿ ಓಡಿ ಬೈ ಏನ್ ಬೇಕಾದ್ರೂ ಮಾಡು, ನಾನೇನು ಅನ್ಕೊಳಕ್ಕಿಲ್ಲ. ಆದ್ರೆ ನಿನ್ನ ಬಿಟ್ಟು ಬೇರೆ ಹುಡುಗಿನ ಮದ್ವೆ ಆಗುವಂತ ಮಾತ್ರ ಹೇಳ್ಬೇಡ. ಈ ಜೀವನ ಪಿರುತಿನೇ ಮಾಡಿದ್ರೆ ಒಬ್ಬಂಟಿಯಾಗಿರ್ತೀನಿ ಅಂತ ಹೇಳ್ತಿದ್ಯಾ? ಹಂಗೆ ನಾನು ಗಾಳಿ ಸತ್ತು ಸ್ಮಶಾನಕ್ಕೆ ಹೋದ್ರಬೇ ಸಹನ ನೆನಪಾಗೆ ಇರ್ತಾನೆ ಹೊರತು ಅವನ ಜೀವನದಾಗೆ ಬೇರೆ ಹೆಣ್ಣ ಬರಕ್ ಬಿಡಕ್ಕಿಲ್ಲ. ಕೆಪ್ತಿ ಮಾಡಿಕೊ. ಸಚಿನ್, ಥ್ಯಾಂಕ್ ಯು. ಏನಿವತ್ತು ಮುಖದಲ್ಲಿ ಹೊಸ ಕಳೆ ಕಾಣಿಸ್ತಿದೆ? ಏನ್ ವಿಷಯ? ನಮ್ ಪ್ಲಾನ್ ಸಕ್ಸಸ್ ಆಯ್ತಾ? ಅಫ್ ಕೋರ್ಸ್. ಇಲ್ಲಿ ನೋಡು, ಇದು ನನ್ನ ಹೊಸ ಬಿಸ್ನೆಸ್ ಪ್ಲಾನ್. ಈ ಸ್ಟಾರ್ಟಪ್ ಐಡಿಯಾ ಬಗ್ಗೆ ನಂಗೆ ತುಂಬ ಹೋಪ್ಸ್ ಇದೆ ಆ್ಯಂಡ್ ಐವ್ ಡನ್ ಅ ಲಾಟ್ ಆಫ್ ರಿಸರ್ಚ್ ಆನ್ ದಿಸ್. ನಾನಿವತ್ತು ಇನ್ವೆಸ್ಟರ್ಸ್ನ ಮೀಟ್ ಮಾಡ್ತಾ ಇದ್ದೀನಿ. ಅವ್ರಿಗೇನಾದ್ರು ಈ ಐಡಿಯಾ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಬಿಲ್ಡರ್ನ ಮೀಟ್ ಮಾಡೋದು. ಬಿಲ್ಡರ್ನ? ಯಾಕೆ? ನಮ್ಮ ಸ್ಟಾರ್ಟಪ್ಗೆ ಒಂದು ಒಳ್ಳೆ ಆಫೀಸ್ ಸ್ಪೇಸ್ ಬೇಕು ಸುಮಾ. ಸೊ ನಾವು ಬಿಲ್ಡರ್ ಹತ್ರ ಮಾತಾಡಿ ಒಂದು ಜಾಗ ಫೈನಲೈಸ್ ಮಾಡಿದ್ರೆ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ನಾಟ್ ಜಸ್ಟ್ ಅ ಬಿಸ್ನೆಸ್ ಐಡಿಯಾ. ನಾವು ಸ್ವತಂತ್ರವಾಗಿ ಜೀವನ ಸ್ಟಾರ್ಟ್ ಮಾಡೋದಕ್ಕೆ ಇದೊಂದು ಫೌಂಡೇಶನ್ ಕೊಡು. ಸಚಿನ್, ನೀನ್ ಹೇಳ್ತಿರೋದೇನೋ ಸರಿನೇ, ಆದ್ರೆ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈಗ ನಮ್ಮ ಹತ್ರ ಹೊಸ ಜಾಗ ಪರ್ಚೇಸ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಬಟ್ ಒಂದ್ಸತಿ ಈ ಐಡಿಯಾ ಓಕೆ ಆದಮೇಲೆ ಇನ್ವೆಸ್ಟ್ಮೆಂಟ್ ಬರುತ್ತಲ್ಲ, ಆಗಾಗತ್ತೆ. ನನಗೆ ನಂಬಿಕೆ ಇದೆ. ಸಚಿನ್, ನಿನ್ ಕಣ್ಣಲ್ಲಿ ಗೆಲುವಿನ ಭರವಸೆ ಕಾಣಿಸ್ತಾ ಇದೆ. ನೀನ್ ಗೆದ್ರೆ ನಾನು ಗೆದ್ದಂಗಲ್ವಾ? ನಾನು ದೇವ್ರ ಹತ್ರ ಬೇಡ್ಕೋತೀನಿ. ನೀನ್ ಈ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಇನ್ವೆಸ್ಟರ್ಸ್ಗೆ ಖಂಡಿತವಾಗ್ಲೂ ಈ ಪ್ಲಾನ್ ಇಷ್ಟ ಆಗೇ ಆಗತ್ತೆ ಅನಿಸ್ತಿದೆ. ನೀನು ನನ್ನ ಜೊತೆ ಇರೋದಕ್ಕೆ ತಾನೇ ನಂಗೆ ಇಷ್ಟು ಧೈರ್ಯ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್ ಸುಮಾ. ಸಚಿನ್, ನಾನು ನಿನ್ನ ಅರ್ಧಾಂಗಿ. ಅದಕ್ಕೆ ತಾನೇ ನಾನು ಇಷ್ಟೊಂದೆಲ್ಲ ಅಚೀವ್ ಮಾಡೋಕ್ಕಾಗ್ತಾ ಇರೋದು. ಅಮ್ಮ ಬರೋದ್ರ ಒಳಗೆ ನಮಗೆ ನಮ್ಮದೇ ಆದ ನೆಲೆ ಆಗತ್ತೆ. ಖಂಡಿತ ಸಚಿನ್, ಆಲ್ ದ ವೆರಿ ಬೆಸ್ಟ್. ನೀನು ಅನ್ಕೊಂಡಂಗೆಲ್ಲ ಆಗಲಿ. ಇವತ್ತಿನ ಮೀಟಿಂಗ್ಗೆ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ಸುಮಾ. ಎಲ್ಲ ಪಾಸಿಟಿವ್ ಆಗಿ ನಡೆದ್ರೆ ನಮ್ಮ ಹೊಸ ಜೀವನ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ಸರಿ ಸುಮಾ, ನಾನೀಗ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆ ಒಳಗೆ ಬಂದ್ಬಿಡ್ತೀನಿ. ಓಕೆನಾ? ಹುಷಾರು. ಒಳ್ಳೆ ಸುದ್ದಿಗೋಸ್ಕರ ಕಾಯ್ತಾ ಇರ್ತೀನಿ. ಐ ವೋಂಟ್ ಡಿಸಪಾಯಿಂಟ್ ಯು. ಆಲ್ ದ ಬೆಸ್ಟ್. ಓಕೆ, ಐ ನೀಡ್ ಇಟ್.
ಓ ಕಟ್ಟಿಯವರೇ, ಬನ್ನಿ ಕೂತ್ಕೊಳ್ಳಿ. ಹೇಳಿ ಕಂಟಿಯವರೇ. ಏನು ಹೇಳಿ ಸಾಹೇಬ್ರೆ, ಎಲ್ಲ ನಿಮಗೆ ಗೊತ್ತೈತಲ್ಲ. ನಮ್ಮ ಮನೆ ಬೀಗ ಹಾಕ್ಬಿಟ್ಟವ್ರೆ. ಆ ಮನೆ ನನ್ನ ಬಂಗಾರದ ಉಸಿರು. ಅದು ನನಗೂ ಗೊತ್ತು ಕಂಟಿಯವರೇ. ಅದಕ್ಕೆ ಸ್ಟೇ ಆರ್ಡರ್ ಸಿಗಬಾರ್ದು ಅಂತ ತುಂಬ ಟ್ರೈ ಮಾಡಿದೆ. ಆದರೆ ಎವಿಡೆನ್ಸ್ ಎಲ್ಲ ಆಪೋಸಿಟ್ ಕ್ಲೈಂಟ್ ಪರವಾಗಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ. ನಂಗೆ ಆ ಮನೆ ಬೇಕು ಸಾಹೇಬ್ರೆ. ಆ ಮನೆ ಬಿಟ್ಟು ಬೇರೆ ಆಸ್ತಿ ಜಮೀನು ಏನು ಬೇಕಾದ್ರೆ ಕೇಳಿ ಕೊಟ್ಬಿಡ್ತೀನಿ. ಆ ಮನೆ ಮಾತ್ರ ಉಳಿಸ್ಕೊಡಿ. ಯಾಕಂದ್ರೆ ನಮ್ಮೊಬ್ಬ ಬಾಳಿ ಬದುಕಿದ ಮನೆ ಅದು. ಅನ್ಸತ್ರುವೆ ಆ ಮನೆನಾಗಿರೋ ನೆನಪು ಹಂಗೆ ಇರ್ತದೆ. ಆ ಮನೆಗೆ ನಾ ರಾಧ ಕಾಲಿಟ್ರೆ ನಮ್ಮೊಬ್ಬನ ಎದೆ ಮೇಲೆ ಕಾಲಿಟ್ಟಂಗೆ ಅರ್ಥ ಆಯ್ತದೆ. ನೋಡಿ ಕಂಟಿ, ಕಾನೂನು ಅನ್ನೋದು ಬರೀ ಪೇಪರ್ ಮೇಲೆ ನಡೆಯುತ್ತೆ, ಭಾವನೆಗಳ ಮೇಲಲ್ಲ. ಅವ್ರ ಹತ್ರ ಇರೋ ಎವಿಡೆನ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಆಮೇಲೆ ಆ ಮನೆನೇ ಬೇಕು ಅಂತ ಕೇಸ್ ಹಾಕಿದ್ದಾರೆ. ಅದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸಾಹೇಬ್ರೆ, ನಮ್ಮೊಬ್ಬನ ನೆನಪು ಆ ಮನೆ ಇಂಚಾಗೋಯ್ತೆ. ಆ ರಾಧೆನ ಮನೇನ ಕಿತ್ಕೊಬಿಟ್ರೆ ಮಗನಾಗಿ ನಮ್ಮೊಬ್ಬನಿಗೆ ಮೋಸ ಮಾಡ್ದಂಗೆ ಆಯ್ತದೆ. ನೋಡಿ ಕಂಟಿ, ಈ ಕೇಸ್ ಬಗ್ಗೆ ನಾನು ಹಗಲು ರಾತ್ರಿ ತಲೆ ಕೆಡಿಸ್ಕೊಂಡಿದ್ದೀನಿ. ಆದರೆ ಪರಿಸ್ಥಿತಿ ನಮ್ಮ ಪರವಾಗಿಲ್ಲ. ಯಾವುದಾದ್ರೂ ಒಂದು ಸಣ್ಣ ಲೂಫೋನ್ ಸಿಕ್ಕರೂ ಸಾಕು, ಅವ್ರು ತೋರಿಸಿರೋ ಪೇಪರೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ. ಆದರೆ ಸದ್ಯಕ್ಕಿರೋ ಲೆಕ್ಕಾಚಾರ ನೋಡಿದ್ರೆ ಇಡೀ ಮನೆ ಅವ್ರ ಪರವಾಗೋ ಚಾನ್ಸ್ ಜಾಸ್ತಿ ಇದೆ. ಸಾಹೇಬ್ರೆ, ನಂಗೆ ಈ ಪೇಪರ್ನಾಗಿರೋದೆಲ್ಲ ಗೊತ್ತಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಬಂಗಾರ ಬದುಕಿರೋ ಮನೆ ಮಾತ್ರ. ಆ ಮನೆ ಬೀಗ ತೆಗ್ಸೋ ಶಕ್ತಿ ಈ ಕರಿಕೋಟ್ಗೆ ಇಲ್ವಾ ಸಾಹೇಬ್ರೆ? ಕಂಟಿ, ಸ್ವಲ್ಪ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡಿ. ನನ್ನ ಕೈಲಾಗೋ ಪ್ರಯತ್ನ ನಾನೆಲ್ಲ ಮಾಡಿದ್ದೀನಿ. ಆದರೆ ನಾನು ದೇವರಲ್ಲ. ಒಂದು ವೇಳೆ ಕೋರ್ಟು ಅವ್ರ ಪರವಾಗಿ ತೀರ್ಪು ಕೊಟ್ಬಿಟ್ರೆ ನಿಮ್ಮ ಮನೆ ಅವ್ರ ಕೈಗೆ ಒಪ್ಪಿಸ್ಬೇಕಾಗತ್ತೆ. ಅಲ್ಲ ಸಾಹೇಬ್ರೆ, ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನಾನು ಎಲ್ರಿಗೂ ನಾನು ಲಾಯರ್ ಹತ್ರ ಮಾತಾಡ್ಕೊ ಬರ್ತೀನಿ, ನಮ್ಮ ಮನೆ ವಾಪಸ್ ಸಿಗ್ತದೆ ಅಂತ ಧೈರ್ಯ ಹೇಳಿ ಬಂದೀನಿ. ನಾನು ಸುಳ್ಳು ಭರವಸೆ ಕೊಡಲ್ಲ ಕಂಟಿ. ಸದ್ಯಕ್ಕಿರೋ ಪರಿಸ್ಥಿತಿ ನೋಡಿದ್ರೆ 100% ಕೇಸು ನಮ್ಮ ಕಡೆನೇ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ, ನಾನು ನನ್ನ ಕೈಲಾದಷ್ಟು ಹೋರಾಟ ಮಾಡ್ತೀನಿ. ಸಾಹೇಬ್ರೆ, ನಾನು ಯಾರ ಮುಂದೆನೂ ಕೈ ಮುಗ್ದೋನಲ್ಲ. ಕೈ ಮುಗಿದು ಕೇಳ್ತಾ ಇದ್ದೀನಿ, ನನ್ನ ಮನೇನ ಉಳಿಸ್ಕೊಡಿ. ಸದ್ಯಕ್ಕೆ ನೀವೇನಂತೇವ್ರು? ಚಿಚ್ಚ, ಏನು ಮಾಡ್ತಾ ಇದ್ದೀರಾ? ಕೈ ಇಳಿಸಿ, ನಾನು 100ಕ್ಕೆ 100ರಷ್ಟು ಪ್ರಯತ್ನ ಮಾಡ್ತೀನಿ. ಹೋಗ್ಬಿಡ್ತಾರೆ.